ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಖುಷಿಗೆ, ತನ್ನ ಚಟಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಇಲ್ಲೇನಾಗಿದೆ ಅಂದರೆ, ತಾಯಿ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಬರ್ತಿದ್ದಾರೆ, ಅಥವಾ ನನ್ನ ಅಕ್ರಮ ಸಂಬಂಧದ ವಿಚಾರ ತಾಯಿಗೆ ಗೊತ್ತಾಯಿತು ಎನ್ನುವ ಕಾರಣಕ್ಕಾಗಿ ಮಗಳೇ ಹೆತ್ತ ತಾಯಿಯನ್ನ ಅತ್ಯಂತ ಭೀಕರವಾಗಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿ ಅನ್ನೋದನ್ನು ಹಿಂದೆ ಮುಂದೆ ನೋಡದೆ ತನ್ನ ಖುಷಿಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಅತ್ಯಂತ ಭೀಕರವಾಗಿ ತನ್ನ ತಾಯಿಯ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾಳೆ. ಸದ್ಯ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಇದು. ಬಂಧುಗಳೇ, ಏನು ಎತ್ತ ಒಂದಷ್ಟು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದರೆ ಇಂತಹ ಘಟನೆಯಿಂದ ನಾವು ಪಾಠ ಕಲಿಯೋದು ಸಾಕಷ್ಟು ಇರುತ್ತೆ. ಜೊತೆಗೆ ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತ ಏನೇನಾಗ್ತಿದೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಆ ತಾಯಿಯ ಹೆಸರು ಜಯಲಕ್ಷ್ಮಿ ಅಂಥೇಳಿ, ಹೆಚ್ಚು ಕಡಿಮೆ 47ರಿಂದ 48 ವಯಸ್ಸಿನ ಆಸುಪಾಸು. ಜಯಲಕ್ಷ್ಮಿ ಹಾಗೆ ಅವರ ಗಂಡ ಬಹಳ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಬೆಂಗಳೂರಿನಲ್ಲಿ ಒಂದು ಹಂತಕ್ಕೆ ಬದುಕನ್ನು ಕಟ್ಕೊಂಡಿದ್ರು. ಜಯಲಕ್ಷ್ಮಿ ಅವರು ದಿನಸಿ ಅಂಗಡಿಯನ್ನು ನಡೆಸ್ತಾ ಇದ್ರೆ, ಅವರ ಗಂಡ ಮಗ್ಗಾದಲ್ಲಿ ಹಗಲು ರಾತ್ರಿ ಎನ್ನದೆ ಕೆಲಸವನ್ನ ಮಾಡ್ತಾ ಇದ್ರು. ಗಂಡ ಹೆಂಡತಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಕೊನೆಗೆ ಹೊಂಗಸಂದ್ರದಲ್ಲಿ, ಬೆಂಗಳೂರಿನ ಹೊಂಗಸಂದ್ರ ಇದೆಯಲ್ಲ, ಅಲ್ಲಿ ಹೆಚ್ಚು ಕಡಿಮೆ 4 ಮಹಡಿಯ ಮನೆಯೊಂದನ್ನು ಕಟ್ಟಿರ್ತಾರೆ. ಕೆಳ ಮಹಡಿಯಲ್ಲಿ ಇವರು ವಾಸ ಇರ್ತಾರೆ, ಅಲ್ಲೇ ದಿನಸಿ ಅಂಗಡಿಯನ್ನು ನಡೆಸ್ತಿರ್ತಾರೆ. ಮೇಲ್ಗಡೆ ಎಲ್ಲವನ್ನೂ ಕೂಡ ಬಾಡಿಗೆಗೆ ಕೊಟ್ಟಿರ್ತಾರೆ. 2 ಹೆಣ್ಣು ಮಕ್ಕಳು, ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ. ಬಾಡಿಗೆ ಬರ್ತಾ ಇತ್ತು, ದಿನಸಿ ಅಂಗಡಿಯಲ್ಲಿ ದುಡಿಮೆ ಇತ್ತು, ಅವ್ರ ಗಂಡನೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರು. 2 ಹೆಣ್ಣು ಮಕ್ಕಳು, ಆರಾಮಾಗಿರುವಂಥ ಕುಟುಂಬ, ಆರಾಮಾಗಿ ಎಲ್ಲವೂ ಕೂಡ ಸಾಕೊಂಡು ಹೋಗ್ತಾ ಇತ್ತು. ಜಯಲಕ್ಷ್ಮಿ ಅವರು ಹಿಂದೆ ಬಹಳ ಕಷ್ಟಪಟ್ಟಿದ್ರು, ಈಗ ಆರಾಮಾಗಿ ಜೀವನವನ್ನು ಸಾಗಿಸಬೇಕು, ಸುಖವಾಗಿ ಇರಬೇಕು ಅನ್ನುವ ಸಂದರ್ಭದಲ್ಲಿ ಮಗಳಿಂದಲೇ ಹತರಾಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಹಾಗಾದ್ರೆ ಮಗಳು ತಾಯಿಯನ್ನ ಕೊಂದಿದ್ಯಾಕೆ? ಆ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮಗಳು ಆರಾಮಾಗಿರ್ಲಿ ಅಥವಾ ಜೊತೆಗೆ ಇರ್ಲಿ ಎನ್ನುವ ಕಾರಣಕ್ಕಾಗಿ ಜಯಲಕ್ಷ್ಮಿ ಅವರು ಏನ್ ಮಾಡಿರ್ತಾರೆ, ಅವರ ಸಹೋದರ ಆಗಿರುವಂತ ಸುರೇಶ್ಗೆ ತನ್ನ ಮಗಳಾಗಿರುವಂತ ಪವಿತ್ರಾಳನ್ನ ಮದುವೆ ಮಾಡಿಸಿರ್ತಾರೆ. ಗಂಡ ಹೆಂಡತಿ ಕಣ್ಮುಂದೆನೇ ಓಡಾಡ್ಕೊಂಡಿರಲಿ, ಆರಾಮಾಗಿರಲಿ, ದೂರ ಇನ್ಯಾರಿಗೋ ಕೊಟ್ಟುಬಿಟ್ರೆ ಸಮಸ್ಯೆ ಆಗಿಬಿಡಬಹುದು, ಮಗಳು ನಮ್ಮಿಂದ ದೂರ ಆಗ್ತಾರೆ ಎನ್ನುವ ಕಾರಣಕ್ಕಾಗಿ ಮಗಳ ಮೇಲಿನ ಪ್ರೀತಿಗೆ, ಮಗಳ ಮೇಲಿನ ವ್ಯಾಮೋಹಕ್ಕೆ ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ರು. ಗಂಡ ಹೆಂಡತಿ ಆರಾಮಾಗಿ ಚೆನ್ನಾಗಿ ಇರ್ತಾರೆ ಆರಂಭದಲ್ಲಿ. ಪವಿತ್ರ ಗಂಡ ಸುರೇಶ್ ಕೂಡ ಬಹುತೇಕ ಸಂದರ್ಭದಲ್ಲಿ ಹೆಂಡತಿಯ ಮನೆಯಲ್ಲೇ, ಅಂದರೆ ಅತ್ತೆ ಮನೆಯಲ್ಲೇ ಆತ ಇರ್ತಿದ್ದ. ಅತ್ತೆಗೆ ದಿನಸಿ ಅಂಗಡಿಯ ವ್ಯವಹಾರದಲ್ಲಿ ಅಥವಾ ವಿಚಾರದಲ್ಲಿ ಆತನು ಕೂಡ ಸಹಾಯವನ್ನು ಮಾಡ್ತಾ ಇದ್ದ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಹೀಗೆ ಇರುವಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಇದೇ ಮನೆಗೆ ಕೆಲ ವರ್ಷಗಳ ಹಿಂದೆ ಲವನೇಶ್ ಎನ್ನುವಂತಹ ವ್ಯಕ್ತಿ ಬಾಡಿಗೆಗೆ ಬರ್ತಾನೆ. ಬಾಡಿಗೆಗೆ ಬಂದಾಗ ಆತ ಈ ಪವಿತ್ರಾಗೆ ಪರಿಚಯ ಆಗ್ತಾನೆ. ಆರಂಭದಲ್ಲಿ ಅದು ಬರೀ ಪರಿಚಯದ ಹಂತಕ್ಕೆ ಇರುತ್ತೆ. ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ? 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಥದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ. ಕೇವಲ 37,500 ರೂಪಾಯಿಗೆ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ್, ಗಯಾ, ಬೋಧ್ಗಯಾ 5 ದಿನ ಸುತ್ತಾಡಬಹುದು. ಈ ವಿಶೇಷ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ. ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ಗೆ ವಿಶೇಷವಾದ ಕಾಳಜಿ. ಹೊರಡುವ ದಿನ ಇದೇ ನವೆಂಬರ್ 18ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಕೆಲ ವರ್ಷಗಳ ಹಿಂದೆ ಏನಾಗ್ಬಿಡುತ್ತೆ, ಲವನೇಶ್ ತನ್ನ ತಾಯಿಯನ್ನ ಕಳ್ಕೊಂಡು ಬಿಡ್ತಾರೆ. ತಾಯಿ ಕಳ್ಕೊಂಡಿದ್ದಂತ ದುಃಖದಲ್ಲಿ ಇದ್ದಾಗ ಈ ಪವಿತ್ರ ಲವನೇಶ್ಗೆ ಸಮಾಧಾನ ಮಾಡೋದಿಕ್ಕೆ ಅಂತ ಹೋಗಿರ್ತಾರೆ. ಆ ಸಮಾಧಾನ ಮಾಡುವಂತ ನೆಪದಲ್ಲಿ ಇಬ್ಬರ ನಡುವಿನ ಆ ಪರಿಚಯ ಇನ್ನಷ್ಟು ಗಾಢವಾಗ್ತಾ ಹೋಗುತ್ತೆ. ಅದು ಸ್ನೇಹದ ಹಂತಕ್ಕೆ ಹೋಗುತ್ತೆ. ಅದಾದ ಬಳಿಕ ಪರಸ್ಪರ ಪ್ರೀತಿ ಶುರುವಾಗಿ ಬಿಡುತ್ತೆ. ಅದಾದ ನಂತರ ಮುಂದಿನ ಹಂತಕ್ಕೂ ಕೂಡ ಹೋಗುತ್ತೆ. ಈ ವಿಚಾರ ಗಂಡ ಸುರೇಶ್ಗೂ ಕೂಡ ಗೊತ್ತಾಗುತ್ತೆ, ಹಾಗೆ ಪವಿತ್ರ ತಾಯಿ ಜಯಲಕ್ಷ್ಮಿಗೂ ಕೂಡ ಗೊತ್ತಾಗುತ್ತೆ. ಮನೇಲಿ ಸ್ವಲ್ಪ ಮಟ್ಟಿಗೆ ಗಲಾಟೆ, ಜಗಳ ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಭಿನ್ನಾಭಿಪ್ರಾಯವೂ ಕೂಡ ಶುರುವಾಗಿ ಬಿಡುತ್ತೆ. ಆಗ ಎಲ್ಲರೂ ಕೂಡ ಬುದ್ಧಿವಾದವನ್ನು ಹೇಳಿ ಪವಿತ್ರಾಗೆ ಲವನೇಶ್ನಿಂದ ದೂರ ಇರಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಪವಿತ್ರ ಏನು ಮಾಡಿರ್ತಾಳೆ, ಎಲ್ಲರ ಎದುರುಗಡೆ ನಾನು ಆಯ್ತು ಇನ್ಮೇಲೆ ದೂರನೇ ಇರ್ತೀನಿ ಎನ್ನುವ ರೀತಿಯಲ್ಲಿ ಆಕೆ ನಾಟಕ ಆಡ್ತಾಳೆ. ಅದಾದ ಬಳಿಕವೂ ಕೂಡ ಈ ಲವನೇಶ್ ಜೊತೆಗೆ ಆಕೆಯ ಸಂಬಂಧ ಎಲ್ಲವೂ ಕೂಡ ಮುಂದುವರೆದಿರುತ್ತೆ. ಯಾವಾಗ ಇದು ತೀರಾ ವಿಪರೀತ ಹಂತಕ್ಕೆ ಹೋಗಿಬಿಡುತ್ತೆ, ಲವನೇಶ್ನಿಂದ ಆ ಮನೆಯಿಂದ ಓಡಿಸ್ಬಿಡ್ತಾರೆ. ನೀನು ಇಲ್ಲಿ ಬಾಡಿಗೆಗೆ ಇರೋದು ಬೇಡ, ನಿನ್ನಂಥವರಿಂದಲೇ ಇಂಥದ್ದೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಆತನನ್ನ ಓಡಿಸಿಬಿಡ್ತಾರೆ. ಆದರೆ ಪವಿತ್ರ ಮಾತ್ರ ಲವನೇಶ್ನನ್ನ ಬಿಡೋದಿಕ್ಕೆ ರೆಡಿ ಇರಲಿಲ್ಲ. ತಾಯಿಯ ಮಾತನ್ನು ಧಿಕ್ಕರಿಸಿ, ತನ್ನ ಗಂಡನ ಮಾತನ್ನು ಧಿಕ್ಕರಿಸಿ, ಎಲ್ಲರ ಮಾತನ್ನು ಕೂಡ ಧಿಕ್ಕರಿಸಿ ಆತನ ಜೊತೆಗೆ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗಿರ್ತಾಳೆ. ಆದರೆ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರ ಸಂಬಂಧ ಮುಂದುವರೆದಿರೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಪವಿತ್ರ ಕೂಡ ಯಾರಿಗೂ ಗೊತ್ತಿರದ ರೀತಿಯಲ್ಲಿ ಭೇಟಿಯಾಗಿ ಆರಾಮಾಗಿ ನಾಟಕ ಆಡ್ಕೊಂಡು ಇರ್ತಾಳೆ.
ಹೀಗಿರುವಾಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ತಾಯಿ ಹೊರಗಡೆ ಹೋದಾಗ ಸೀದಾ ಮನೆಗೆ ಲವನೀಶ್ನನ್ನ ಕರೆಸ್ಕೊಂಡು ಬಿಟ್ಟಿದ್ದಾಳೆ. ಅದೇ ಸಂದರ್ಭಕ್ಕೆ ತಾಯಿಯೂ ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆಗ ಇಬ್ಬರು ಕೂಡ ಶೌಚಾಲಯದಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಜಯಲಕ್ಷ್ಮಿ ಅವರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಜಯಲಕ್ಷ್ಮಿ ಅವರಿಗೆ ಇದನ್ನು ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಇಬ್ಬರಿಗೂ ಕೂಡ ಸರಿಯಾಗಿ ಬೈದಿದ್ದಾರೆ. ಜೊತೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪವಿತ್ರಾಗೆ ಹೆದರಿಸ್ತಾ ಇದ್ರಂತೆ, ನೀನು ಈ ರೀತಿಯಾಗಿ ಸಿಕ್ಕಾಕೊಂಡಿದ್ಯಾ, ನಾನಂತೂ ಸುಮ್ಮನೆ ಇರೋದಿಲ್ಲ, ಇಷ್ಟು ದಿನಗಳ ಕಾಲ ಎಲ್ಲವನ್ನೂ ಕೂಡ ಸಹಿಸ್ಕೊಂಡ್ವಿ, ಹೀಗೆ ಸಹಿಸ್ಕೊಂಡು ಹೋಗ್ತಾ ಇದ್ರೆ ನಿಂದು ಅತಿರೇಕಕ್ಕೆ ಹೋಗ್ತಾ ಇದೆ, ಹೀಗಾಗಿ ನನ್ನ ತಮ್ಮ ಹಾಗೆ ನಿನ್ನ ಗಂಡ ಸುರೇಶ್ಗೆ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿ ಹೆದರಿಸ್ತಾ ಇದ್ರಂತೆ. ಒಂದು ಸ್ವಲ್ಪ ದಿನಗಳ ಕಾಲ ಹೀಗೆ ನಡೆಯುತ್ತೆ. ಹೀಗಿರುವಾಗ ಪವಿತ್ರ ಏನು ಮಾಡಿಬಿಡ್ತಾಳೆ ಅಂದರೆ, ನಮ್ಮ ಸಂಬಂಧ ಹೀಗೆ ಮುಂದುವರಿಬೇಕು, ನಾನು ಲವನೀಶ್ ಚೆನ್ನಾಗಿರಬೇಕು ಅಂದರೆ ನನ್ನ ತಾಯಿಯೇ ಇರಬಾರ್ದು, ನನ್ನ ತಾಯಿ ಇಲ್ಲ ಅಂತ ಆಗಿಬಿಟ್ರೆ ಗಂಡನನ್ನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಆಯಿತು, ತಾಯಿಯ ಪ್ರಾಣ ತೆಗಿಬೇಕು ಅಂತ ಹೇಳಿ ಪ್ಲಾನನ್ನು ಮಾಡ್ತಾಳೆ. ಹೆಚ್ಚು ಕಡಿಮೆ 3-4 ದಿನಗಳಿಂದ ಪ್ಲಾನನ್ನು ರೂಪಿಸಿದ್ರಂತೆ. ಆ ರೀತಿಯಾಗಿ ಪ್ರಾಣ ತೆಗಿಬೇಕು, ಈ ರೀತಿಯಾಗಿ ಪ್ರಾಣ ತೆಗಿಬೇಕು, ಆದರೆ ನಾವು ಮಾತ್ರ ಅದರಿಂದ ಬಚಾವಾಗಬೇಕು, ಪೊಲೀಸರಿಗೆ ಸಿಕ್ಕಾಕೊಳ್ಬಾರ್ದು, ಯಾರಿಗೂ ಅನುಮಾನ ಬರಬಾರ್ದು ಅಂತ. ಹೀಗಿರುವಾಗಲೇ ಬುಧವಾರ ಏನು ಮಾಡ್ತಾರೆ, ಅವರ ತಾಯಿ ಮಧ್ಯಾಹ್ನ ಮಲಗಿದ್ದಂಥ ಸಂದರ್ಭದಲ್ಲೇ ಇಬ್ಬರೂ ಕೂಡ ಎಂಟ್ರಿ ಕೊಟ್ಟು ಉಸಿರುಗೊಟ್ಟಿಸಿ ಅವರ ಪ್ರಾಣವನ್ನು ತೆಗಿತಾರೆ. ಅದಾದ ಬಳಿಕ ಅಸಹಜ ಸಾವು ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಏನಾಗಿತ್ತು ಅಂದರೆ ಜಯಲಕ್ಷ್ಮಿ ಅವರಿಗೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಸಮಸ್ಯೆಯೂ ಕೂಡ ಉಂಟಾಗಿಬಿಟ್ಟಿತ್ತು. ಹೀಗಾಗಿ ಅದನ್ನೇ ಪ್ಲಸ್ ಮಾಡ್ಕೊಂಡು ಬಿಡ್ತಾಳೆ ಈ ಪವಿತ್ರ. ತರಾತುರಿಯಲ್ಲಿ ಅಂತ್ಯಕ್ರಿಯೆಗೂ ಕೂಡ ಆಕೆ ತಯಾರಿಯನ್ನು ನಡೆಸ್ಕೊಡ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಆಕೆಯ ಗಂಡ ಸುರೇಶ್ ಬಂದು ಕೇಳಿದಾಗ ಹಿಂಗೆ ಅನಾರೋಗ್ಯ ಸಮಸ್ಯೆ ಇತ್ತಲ್ಲ, ಹೀಗಾಗಿ ಕಾಟಿಂದ ಕೆಳಗಡೆ ಬಿದ್ದರು, ಅಂದರೆ ಬೆಡ್ಡಿಂದ ಕೆಳಗಡೆ ಬಿದ್ದು ಪ್ರಾಣ ಹೋಯಿತು ಅಂತ ಹೇಳಿ. ಆದರೆ ಸುರೇಶ್ಗೆ ಯಾಕೋ ಅನುಮಾನ ಬಂದು ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಪೊಲೀಸರು ಕೂಡ ಬಂದು ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಇವರೆಲ್ಲರ ವಿಚಾರವೂ ಕೂಡ ಹೊರಗಡೆ ಬರುತ್ತೆ, ಇದು ಉಸಿರುಗಟ್ಟಿಸಿಯೇ ಪ್ರಾಣವನ್ನು ತೆಗೆಯಲಾಗಿದೆ ಅಂತ. ಅದಾದ ಬಳಿಕ ಪೊಲೀಸರು ಕರ್ಕೊಂಡು ಹೋಗಿ ಚೆನ್ನಾಗಿ ಬೆಂಡೆತ್ತಿ ಬಾಯಿ ಬಿಡಿಸಿದಾಗ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬಂದಿದೆ. ನಮ್ಮ ಗಡ್ಡಿ ಬಂದರು, ಈ ರೀತಿಯಾಗಿ ಹೆದರಿಸ್ತಾ ಇದ್ರು, ಅವ್ರ ಎದುರುಗಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ವಿ, ಈ ಕಾರಣಕ್ಕಾಗಿ ಪ್ರಾಣವನ್ನು ತೆಗೆದು ಬಿಟ್ವಿ ಅಂತ. ಕೊನೆಗೂ ತನ್ನ ಸ್ವಾರ್ಥಕ್ಕೆ, ತನ್ನ ಖುಷಿಗೆ, ತನ್ನ ಚಟಕ್ಕೆ ಹೆತ್ತ ತಾಯಿಯನ್ನೇ ಪವಿತ್ರ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾಳೆ. ಹೆತ್ತು ಹೊತ್ತು ಸಾಕಿ ಸಲಹಿ ಮಗಳಿಗೊಂದು ಭವಿಷ್ಯಕ್ಕೆ ವ್ಯವಸ್ಥೆಯನ್ನು ಮಾಡಿ ಮಗಳು ಚೆನ್ನಾಗಿರಲಿ ಅಂತ ಸಹೋದರನಿಗೆ ಮದುವೆ ಮಾಡಿಕೊಟ್ಟು ಎಲ್ಲವನ್ನು ನೋಡಿಕೊಂಡ್ರು ಕೂಡ ಪವಿತ್ರ ತನ್ನ ಖುಷಿಯನ್ನು ಇನ್ನೆಲ್ಲೋ ಒಂದು ಕಡೆಗೆ ಅರಿಸ್ಕೊಂಡು ಹೋಗಿ ತನ್ನ ಸ್ವಾರ್ಥಕ್ಕೋಸ್ಕರ ತಾಯಿಯ ಪ್ರಾಣ ತೆಗೆಯುವ ಹಂತಕ್ಕೂ ಕೂಡ ಬಂದುಬಿಟ್ಲು. ಕೊನೆಗೆ ತಾಯಿಯ ಪ್ರಾಣವನ್ನೂ ಕೂಡ ತೆಗೆದುಬಿಟ್ಲು. ಆಕೆಗೆ ಕನಿಷ್ಠ ಪಶ್ಚಾತ್ತಾಪವೂ ಇಲ್ಲ, ತಾಯಿಯ ಪ್ರಾಣವನ್ನು ತೆಗೆದೆ ಎನ್ನುವಂಥ ಭಾವನೆಯೂ ಕೂಡ ಆಕೆಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ರೀತಿಯಾದಂಥ ಪ್ರಕ್ರಿಯೆ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಸದ್ಯ ಬೆಂಗಳೂರು ನಡೆದಿರುವಂಥ ಈ ಘಟನೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಹಿಂದೆ ಅನ್ಕೊಳ್ತಾ ಇದ್ವಿ ಬೇರೆ ಬೇರೆ ರೀತಿಯಲ್ಲಿ ಕೊಲೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಅಂತ, ಅಂದರೆ ಸ್ನೇಹಿತರ ಪ್ರಾಣ ತೆಗೆದಿದ್ದು ನೋಡಿದ್ದೇವೆ, ಅಥವಾ ಇನ್ಯಾರೋ ಬಹಳ ಆತ್ಮೀಯರ ಪ್ರಾಣ ತೆಗೆದಿದ್ದು ನೋಡಿದ್ದೇವೆ, ಅಥವಾ ಗಂಡ ಹೆಂಡತಿ ಗಂಡನ ಪ್ರಾಣ ತೆಗೆದಿದ್ದು ಅಂಥದ್ದೆಲ್ಲವೂ ಕೂಡ ನೋಡಿದ್ದೇವೆ. ಆದರೆ ಮಕ್ಕಳು ತಾಯಿಯ ಪ್ರಾಣ ತೆಗೆಯೋದು ಅಥವಾ ತಂದೆಯ ಪ್ರಾಣ ತೆಗೆಯೋದು ಇಂತಹ ಘಟನೆ ತೀರಾ ಅಪರೂಪ. ಯಾವ ಸಂಬಂಧಗಳಿಗೆ ಬೆಲೆ ಇಲ್ಲದೆ ಇದ್ದರೂ ಕೂಡ ಅಟ್ಲೀಸ್ಟ್ ಅಪ್ಪ ಮಗ ಮಗಳು ಅಥವಾ ತಾಯಿ ಮಗ ಮಗಳು ಇಂತಹ ಸಂಬಂಧ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇಂತಹ ಘಟನೆಯನ್ನು ನೋಡಿದಾಗ ಸಮಾಜ ಯಾವ ಕಡೆಗೆ ಹೋಗ್ತಿದೆ ಎನ್ನುವಂಥ ಅನುಮಾನ ಮೂಡುತ್ತೆ. ಬಂಧುಗಳೇ, ನಿಮ್ಗೆ ಏನಿಸ್ತಾ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.